ಶಾಂತ, ಇವತ್ತು ಕುಜಲಿ ಬಂದಿದ್ದ ಹೊಲ್ದಂತೇಳಿ. ಅವ ಒಂದು 4 ಲಕ್ಷ ರೂಪಾಯಿ ರೊಕ್ಕ ಬೇಕಂತ. 1 ವರ್ಷ ಬಿಟ್ಟು ಕೊಡ್ತೀನಿ ಅಂದ. ಏನು ಮಾಡ್ಬೇಕು ಗೊತ್ತಾಗಲಿಲ್ಲ. ನನ್ನ ಕಡೆನೂ ಈಗ ಯಾವುದೂ ಸದ್ಯ ರೊಕ್ಕಿಲ್ಲ. ಇದ್ದಿದ್ದೆಲ್ಲ ನಾವು ಜಾಗ ತೊಗೊಂಡೇವಿ, ಹೊಲ ತೊಗೊಂಡೇವಿ, ಅಲ್ಲೇ ಇಲ್ಲೇ ಹಾಕೇವಿ. ಒಟ್ಟು ರೊಕ್ಕ ಐತಿ ಬ್ಯಾಂಕ್ನಾಗ ಇಟ್ಕೊಂಡೇವಿ. 1 ವರ್ಷ ಬಿಟ್ಟು ಕೊಡ್ತೀನಿ ಅಂತಾನೆ. ಈಗ 1 ವರ್ಷ ಬಿಟ್ಟು ನಾವು ಈಗ ಕೊಟ್ವಿ ಅಂದ್ರೆ ಈಗ ಮನುಷ್ಯ ಒಂದು ಅನುವು ಆಪತ್ತು ಏನಾರು ಆರಾಮಿಲ್ಲದ ಬಂದಂಗೆ, ಏನಾರು ಮಕ್ಕಳು ಸಾಲಿ ಫೀಸ್ ಕಟ್ಟೋದಿರ್ತೈತಿ, ಇರಬೇಕು. ಮನೆ ಮಂದಿ ಇದೀವಿ ಅಂದಮೇಲೆ ಕೈಯಾಗ ಹಂಗೆ ಒಂದು 1 ಲಕ್ಷ 1.5 ಲಕ್ಷ ಇಲ್ದ ಇರೋದು ಹೆಂಗೆ? ಹೌದಿಲ್ಲ? ಈಗ ಅವ್ನು ಕೊಟ್ರೆ ನಮಗಿಲ್ದ ಕತ್ತಲೆ ಏನು ಮಾಡೋದು? ಅಲ್ರಿ ಕುಜಲಿ ಅಣ್ಣನ ಬಂದು ಕೇಳಿದ್ನ. ಅಲ್ಲ 4 ಲಕ್ಷ ರೂಪಾಯಿ ಎದಕ್ಕೆ ಬೇಕು? ಏನ ಆ ಮಗಳದು ಮದುವೆ ಮಾಡ್ತಾನಂತ. ಅದು ಏನೋ ರಿಜಿಸ್ಟರ್ ಮದುವೆನ ಏನೋ ಮಾಡ್ತಾನಂತ. ಆದರೂ ಬಂಗಾರ ಬೆಳ್ಳಿ ಕೊಡ್ಬೇಕಲ್ಲ, ಮತ್ತೆ ಹೆಂಗೆ ಅಂತಾನ. ಏನು ಮಾಡೋದು ಈಗ? ಶಾಂತಕ, ಓ ಪಾರಕ್ಕ ಬಾ ಒಳಗೆ ಬಾ. ನೀವು ಕುಂದ್ರಿ ಯಾಕಾರ? ಇಲ್ಲ ನಡೀತಿತ್ತು, ನಾ ಇಲ್ಲಿ ಕುಂತೇನೆ, ನೀವು ಮಾತಾಡ್ರಿ. ಈಗ ಕುಜಲಿ ಅಣ್ಣ ಸುದ್ದಿನ ಮಾತಾಡತ್ತಿದ್ದೆ. ಓ ಹೌದನ್ ಶಾಂತಕ? ನಾನು ಹಂಗೆ ಬಂದೆವ. ಏನಂತಂದ್ರೆ ಶಾಂತಕ, ಮನ್ಯಾಗ ನಮ್ಮ ಮಮ್ತಿ ಆಕೆ ಹೋದ್ಲವ ಮನೆ ಬಿಟ್ಟು. ಅಲ್ಲೇ ಇರ್ತೇನೆ ನಾವು ಬಳ್ಳಿಪೇಟೆ ಮನ್ಯಾಗ. ಇಲ್ಲಿ ಯಾಕಿರ್ಬೇಕು ನೀನು ಸೇವೆ ಮಾಡ್ಕೊತ ಹಂಗೆ ಹಿಂಗೆ ಅಂತೇಳಿ ಆಗ ಒಂದು ಸಣ್ಣ ಜಗಳ ಹತ್ತಗೋ ನಮ್ದಂಗೆ ಇದ್ದಿದ್ದ. ಆದ್ರೆ ಈಗ ನನಗೇನು ಬಂದಿತ್ತಂದ್ರೆ ಈಗ ಹಡದಿಂದ ಹೆಂಗೆ ಶಾಂತಕ್ಕ ಅಂತ ಒಂಥರ ಈಗ ಮನೆಯಾಗ ಯಾರು ಇಲ್ಲ ನೋಡಿ ನನಗೆ. ಅದಕ್ಕೆ ಏನು ಮಾಡ್ಬೇಕನ್ನೋದು ಗೊತ್ತಾಗ್ಬಲ್ತು. ಅಯ್ಯ ಹಣೆ ಬರ್ಗಣೆ ಚೌತಿ ಅಲ್ಲ ಪರಕ್ಕ, ನಾವು ಏನಲ್ಲ ನಾವೇನು ಅಲ್ಲ. ಅಯ್ಯ ಮಾಡ್ತೀವಿ ತಗೋರ ನಾವು ಏಟ್ರಾಟಗ ಏನಿಲ್ಲ. ನಾ ಅದೇನು ತೊನಿ ತಲೆ ಕೆಡಿಸ್ಕೊಬೇಡ. ಅಲ್ಲ ಶಾಂತಕ್ಕ, ಈಗ ಬಾಣ್ತಿಯರಿಗೆ ಹೆಂಗೆ ಆರೈಕೆ ಮಾಡ್ತಾರ? ಏನು ತಿನ್ಬೇಕು ಏನು ಮಾಡ್ಬೇಕು ಅವರು? ಅಲ್ಲ ಏನು ತಿನ್ಬೇಕು ಏನು ಮಾಡ್ಬೇಕಂದ್ರೆ ಹೆಂಗೆ ಹೇಳವ? ಬೆಳಗ್ಗೆ ಆದಷ್ಟು ಸ್ವಲ್ಪ ಅಂದ್ರೆ ನಿದ್ದೆ ಚಲೋ ಆಗ್ಬೇಕು. ಮತ್ತು ರಾತ್ರಿ ದೌಡ್ ಮಕ್ಕೋಬೇಕು, ಉಂಡು ಬೆಳಗ್ಗೆ ಆರಾಮಾಗಿ ಹೇಳ್ಬೇಕು. ಎದ್ದು ನಿದ್ದೆ ಚಲೋ ಆಗ್ಬೇಕು. ಆಮೇಲೆ ಎದ್ದ ಮೇಲೆ ಹಲ್ಲು ಬೇವಿನ ಕಡ್ಡಿಲೇ ತಿಕ್ತಾರೆ ಹೇಳ್ಬೇಕಂದ್ರೆ, ಯಾಕಂದ್ರೆ ಹಲ್ಲು ಗಟ್ಟಿ ಆಗಲಿ ಅಂತೇಳಿ. ಈಗ ಡೆಲಿವರಿ ಆದಮೇಲೆ ಒಂಥರ ಹಸಿ ಮೈ ಇದ್ದಂಗೆ ಬ್ರಷ್ ಹಚ್ಚಿ ಗಸ ಎತ್ತಬೇಕಂತ ತಿಕ್ಕುದಿಲ್ಲ. ಆದರೆ ಈಗೆಲ್ಲ ಸ್ಪೆಟೇನರಲ್ಲವ, ಬಾಯಿ ವಾಸನೆ ಬರ್ತೈತಿ, ಆಮೇಲೆ ಹಾಲು ತಿಕ್ಲಿಕ್ಕೆ ನಮ್ಗೆ ಬೇಕಾಗೋದಿಲ್ಲ, ನಮ್ಗೆ ಪೇಸ್ಟು ಬ್ರಷೇ ಬೇಕು ಅಂತಾರೆ. ಆದರೆ ಹೇಳ್ಬೇಕಂದ್ರೆ ಬೇವಿನ ಕಡ್ಡಿಲೇ ತಿಕ್ಕಬೇಕು ಅನ್ನೇಕ. ಆಮೇಲೆ ಬೇಕಾದ್ರೆ ಮತ್ತೆ ಪೇಸ್ಟು ಬ್ರಷ್ ಹಚ್ಕೊಂಡು ತಿಕ್ಲಿ, ಯಾರು ಬೇಡ ಅಂದ್ರೆ. ಫಸ್ಟ್ ಅಂದರೆ ಗಸ ತಿಕ್ಬಾರ್ದು, ಹಂಗೆ ಮೆಲ್ಲಗೆ ತಿಕ್ಬೇಕು. ಯಾಕಂದ್ರೆ ಡೆಲಿವರಿ ಆದಾಗ ಭಾಳ ಹಸಿ ಮೈ ಇರ್ತೈತಿ. ಬೇವಿನ ಕಡ್ಡಿಲೇ ಹಾಲು ತಿಕ್ಕೋದು. ಆಮ್ಯಾಗ ಸುಡು ನೀರಲ್ಲೇ ಚಲೋತ್ತಂಗೆ ಆ ಸುಡು ನೀರನ್ನ ಒಂದು 4 ಬೇವಿನ ಎಲೆ ಒಗಿಬೇಕು. ಫಸ್ಟ್ ಒಂಚೂರು ಅರಿಶಿನ ಹಚ್ಕೊಂಡು ಜಾಕ ಮಾಡ್ಬೇಕು. ಯಾಕಂದ್ರೆ ಅರಿಶಿನ ಹಚ್ಕೋಬೇಕಂದ್ರೆ ಮೈ ಒಂಥರ ನೋವು ಆಗ್ಬಿಟ್ಟಿರ್ತೈತಿ. ಒಂಥರ ಹಸಿ ಮೈ, ಭಾಳ ಒಂಥರ ಮನುಷ್ಯ ಸತ್ತು ಹುಟ್ಟಿರ್ತಾನೆ. ಒಂದು ಹೆಣ್ಣು ಸತ್ತು ಹುಟ್ಟುಬಿಟ್ಟಿರ್ತಾಳೆ ಆಕಿ ಪಾಪ. ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಹಚ್ಚಿ ಮೈ ಎಲ್ಲ ಚಂದ ಸುಡು ನೀರು ಹಾಕೊಂಡ್ರೆ ಅರ್ಶಿನದೊಳಗೆ ಒಟ್ಟು ಕೊಬ್ಬರಿ ಎಣ್ಣೆ ಹಾಕಿರ್ಬೇಕು. ಅಂದ್ರೆ ಏನಕ್ಕೈತೆ ಅಂದ್ರೆ ಸುಡು ಮೈಗೆ ನೀರು ಬಿದ್ದರೆ ಹಳಾರ ಅನಿಸ್ತೈತಿ. ಅರ್ಶಿನದಿಂದ ನಾವು ಹೊಟ್ಟೆಲಿದ್ದಾಗ ಎಲ್ಲಾರ ಕೆರ್ಕೊಂಡಿರ್ತೀವಿ, ಗಾಯಪಾಯ ಆಗಿರ್ತೈತಿ, ಇಲ್ಲ ಬಾರ್ ಆಗಿರ್ತೈತಿ. ಒಂಚೂರು ಕಲಿಗಳು ಕಡಿಮೆ ಆಕವು, ಗಾಯ ವಾಸಿ ಆಕತಿ. ಮೈಗೊಂದು ಅದು ಅರ್ಶಿನದೊಳಗೆ ಶಕ್ತಿ ಇರ್ತೈತಿ, ಪಮ್ಯುನಿಟಿ ಅಂತಿರಲ್ಲ, ಅದೆಲ್ಲ ಸಿಗ್ತೈತಿ ಅನ್ನೋ ಕಾರಣಕ್ಕೆ ಅರ್ಶಿನ ಹಚ್ಚಿ ಜಾಕ ಮಾಡ್ಕೋಬೇಕು. ಆಮೇಲೆ ವಾಪಸ್ ಬಿಸಿ ಚಪಾತಿ ಊಟದೊಳಗೆ. ಹಸೆ ಖಾರ ಒಟ್ಟ ತಿನ್ನಬಾರ್ದು. ಹಸೆ ಖಾರದ ಅಡುಗೆನ ಬಿಟ್ಟೇ ಬಿಡ್ಬೇಕು. ಯಾಕಂದ್ರೆ ಬಿಸಿ ಚಪಾತಿ, ಆಮೇಲೆ ಮೆಂತ್ಯ ಚಟ್ನಿನ ತಿನ್ಬೇಕು ಚಪಾತಿ ಜೊತೆಗೆ. ಅವು ಏನಕ್ಕೈತಿ, ಚಪಾತಿ ತಿನ್ನೋದ್ರಿಂದ ಹೀಟ್, ಆದಷ್ಟು ಡೆಲಿವರಿ ಆದಾಗ ಹೀಟಿಂದನೇ ಇರಬೇಕು, ಕೋಲ್ಡ್ ಆಗಕ್ಕೆ ಬಿಡಬಾರ್ದು. ಯಾಕೆ ಹೇಳ, ಮಕ್ಕಳಿಗೆ ಡೆಲಿವರಿ ನೆಗಡಿ ಆಗ್ಬಿಡ್ತೈತಿ, ಇವರಿಗಾಗೋ ಜೊತೆಗೆ ಅವಕ್ಕೂ ಆಕೈತಿ. ಸಣ್ಣ ಕೂಸು ಉಸಿರಾಡಕ್ಕೆ ಬರಲ್ಲ, ಭಾಳ ತ್ರಾಸ ಆಕೈತೆ ಅವಕ್ಕೆ. ಮೂಗಿನ ಹೊಳ್ಳಿ ಈಟಿರ್ತೈತಿ, ಸಣ್ಣ ಚೂಜಿ ಮಣಿ ಆಟಿರ್ತಾವೆ ಅವಕ್ರದ್ದು. ಹಾಗಾಗಿ ನಾವು ಆದಷ್ಟು ನಮ್ಮ ಆರೋಗ್ಯನ ನಾವು ಕಾಯ್ಕೋಬೇಕು, ಗೊತ್ತೇನ? ಅಲ್ಲ ಶಾಂತಕ, ಈ ಮೆಂತ್ಯ ಚಟ್ನಿ ಹೆಂಗೆ ಮಾಡೋದು ಅಂದ್ರೆ ಕೊಬ್ಬರಿ ಹಾಕಿ ಹೆಂಗದ? ಏನಿಲ್ಲ, ಮೆಂತ್ಯ ಚಟ್ನಿ ಭಾಳ ಸುಲಭ ಅಂದ್ರೆ ಸುಲಭ. ಮೆಂತ್ಯ ಚಟ್ನಿ ಹೆಂಗೆ ಗೊತ್ತನ? ಒಂದಿಷ್ಟು ಮೆಂತ್ಯ ಕಾಳು ನೆನೆಯಕ್ಕೆ ಹಾಕಿ ನಾವೆಲ್ಲ ಕಡಬತ್ ಕಲ್ನಾಗ ಕೊಡ್ತೇವ. ಕಡಬತ್ ಕಲ್ನಾಗ ಹಿಂಗೆ ಕುಟ್ಟು ಅಂತ ಕುಟ್ಕೊಂಡು ತಿಂತೇವೆ, ಭಾಳ ರುಚಿ ಆಕತಿ. ಈ ಕಡಬತ್ ಕಲ್ಲು ಇಲ್ದವ್ರು ಏನು ಮಾಡ್ಬೋದು, ಮಿಕ್ಸಿ ಸಣ್ಣ ಜಾರ್ ತೊಗೊಂಡು ಅದ್ರಾಗ ಒಂದಿಷ್ಟು ನೆಂದಿದ್ದು ಮೆಂತ್ಯ ಕಾಳು ಒಂದು ವಾಟೆದಷ್ಟು ಹಾಕೋರಿ. ಬಸ್ರ ಹೆಣ್ಮಕ್ಳು ಚಪಾತಿ ಜೊತೆಗೆ ಬೇಕಂದ್ರೆ ಬೇಕೇ ಬೇಕು ಚಟ್ನಿ. ಅದೇನು 2 ದಿನ ಇಟ್ಟರು ಕೆಡುದಿಲ್ಲ. ಸ್ವಲ್ಪ ಚಂದಾಗಿ ಫ್ರಿಜ್ನಾಗಾರ ತೆಗೆದಿಟ್ಕೋರಿ, ಇಲ್ಲ ಹೊರಗಿಟ್ರು ನಡೀತೈತಿ, ಹಂಗೇನಿಲ್ಲ. ಅದನ್ನು ಏನು ಮಾಡ್ಬೇಕು, ಮೆಂತ್ಯ ಕಾಳನ್ನ ಸ್ವಲ್ಪ ಹಾಕ್ಕೊಂಡು ಒಂದು ಗಡ್ಡಿ ಚಲೋದು ಜವಾರಿ ಬೆಳ್ಳುಳ್ಳಿ, ಇಲ್ಲ ಹೈಬ್ರಿಡ್ ಯಾವುದೋ ಒಂದು ಬೆಳ್ಳುಳ್ಳಿ, ಒಣ ಖಾರ, ಸ್ವಲ್ಪ ಜೀರಿಗೆ, ಒಂದು 4 ಹಳ್ಳು ಸಕ್ರೆ, ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಸಕ್ರೆ, ಒಂದು ಸ್ವಲ್ಪ ಉಪ್ಪು, ಇಷ್ಟೇ ಹಾಕಿ ಮಿಕ್ಸಿ ಒಳಗೆ ಜರ್ರ ಅನಿಸ್ಬಿಡ್ಬೇಕು. ಸ್ವಲ್ಪ ಒಣ ಕೊಬ್ಬರಿ ಇದ್ದರೆ ಅನ್ನ ಒಂದು ಈಟು ಭಾಳಲ್ಲ, ಒಂದಿಷ್ಟು ಒಂದು 3 ಬೆಳ್ಳಷ್ಟೇ ಅಷ್ಟು ಹೆಚ್ಚಿ ಚೆಂದಾಗಿ ಹಾಕಿ, ಅಂದರೆ ರುಚಿ ಕೊಡ್ತೈತೆ ಅನ್ನೋ ಕಾರಣಕ್ಕಷ್ಟೇ. ಹಾಕಲಿಲ್ಲ ಅಂದರೂ ನಡಿತೈತಿ, ಹಾಕಿದರೆ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಆಕೈತಿ. ಹಾಕಿ ತಿನ್ಬೇಕು ಬಿಸಿ ಚಪಾತಿ ಒಳಗೆ, ಗೊತ್ತೇನ? ಅಲ್ಲ ಶಾಂತಕ್ಕ, ಈಗದು ಮೆಂತ್ಯ ಚಟ್ನಿ
ಹೆಂಗೆ ತಿನ್ನೋದು ಇವಾಗನ? ಅಂದ್ರೆ ನೀವು ಯಾವಾಗೂ ಮೆಂತ್ಯ ಚಟ್ನಿ ಅದು ಮಾಡ್ಕೊಂಡು ತಿಂದೇ ಇಲ್ಲನ್ರಿ? ಇಲ್ರಿಪ್ಪ, ತಿಂದೇ ಇಲ್ಲ. ಹೋಗಲೇ ಪರಕ, ಒಂದು ಸ್ವಲ್ಪ ಈಸ ಇರಂಗಿಲ್ಲ ಅಲ್ಲ. ಹಂಗೆ ಒಂದು ತಟ್ಟದ ಈ ಮೆಂತ್ಯ ಸೊಪ್ಪು ತಿಂತೀವಲ್ಲ, ಹಂಗೆ ಕೈ ಬರ್ತದೆ ಅಷ್ಟ, ಭಾಳ ಬರೋದಿಲ್ಲ. ಬಿಸಿ ಬಿಸಿ ಚಪಾತಿ ಜೊತೆಗೆ ತುಪ್ಪ ಹಾಕ್ಕೊಂಡೆ ಏನ ಮೆಂತ್ಯ ಚಟ್ನಿ ಮೇಲೆ ತಿನ್ನ, 4 ಚಪಾತಿ ಕುಂತು ಬೈಟಕ್ ಮ್ಯಾಗ ತಿಂತೀನಿ ನೀನು. ಅಷ್ಟು ರುಚಿ ಆಕತ್ ಗೊತ್ತೇನ, ಮಸ್ತ್ ಆಕತಿ. ಆಮೇಲೆ ಇನ್ನೊಂದು, ಮೆಂತ್ಯ ಚಟ್ನಿನ ಯಾಕೆ ತಿನ್ಬೇಕು ಅಂತ ಕೇಳ್ಬೋದು ನೀನು. ಮೆಂತ್ಯ ಚಟ್ನಿ ತಿನ್ನೋದ್ರಿಂದ ಎದ್ಯಾಗ ಹಾಲು ಹೆಚ್ಚಾಕ್ಕವು. ಮೆಂತ್ಯ ಚಟ್ನಿಗೆ ಹಾಲು ಜಾಸ್ತಿ ಬರ್ತಾವು. ಮಕ್ಕಳಿಗೆ ಹಾಲು ಹೊಟ್ಟೆ ತುಂಬತೈತಿ. ಏನ ಮನುಷ್ಯ ಬಾಣಿತನ ಆಗೋ ಮಟ 6 ತಿಂಗಳ ಮಟ ಅಂದ್ರು ವರ್ಷ ಅದನ್ನೇನು ಯಾರು ತಿಂದ್ರು ನಡೀತಿ. ಶುಗರ್ ಇದ್ದವ್ರು ತಿಂದ್ರು ನಡೀತೈತಿ. ಹಂಗೆ ಶುಗರ್ ಇದ್ದವ್ರಿಗೆ ಭಾಳ ಒಳ್ಳೇದು. ಇನ್ನೂ ಹೇಳ್ಬೇಕಂದ್ರೆ ಇದನ್ನ ದಿನಾ ತಿಂತಾನೆ ಇರ್ಬೇಕು, ಭಾಳ ರುಚಿ ಒಳ್ಳೇದಕ್ಕೆ. ಆಮ್ಯಾಗ ಬಿಸಿ ಬಿಸಿ ಬೆಳ್ಳುಳ್ಳಿ ಉಪ್ಪಿಟ್ಟು ಅದನ್ನು ತಿನ್ಬೇಕು. ಇನ್ನೂ ಹೇಳ್ಬೇಕಂದ್ರೆ ನನ್ನ ಬಾಣಿತನ ಚಲೋನ ಆಗ್ಲಿಲ್ವ, ಯಾಕಂದ್ರೆ ನಮ್ಮ ಅವ್ವ ಇಲ್ಲ ನೋಡು. ಆದ್ರೆ ನಮ್ಮ ಅತ್ತಿ ನಮ್ಮ ಅವನಕ್ಕಿಂತ ಹೆಚ್ಚಿದ್ಲವ. ಪಾಪ ಸುಳ್ಳು ಹಾಕನ್ಬೇಕು, ಬಾಣಿತನ ಪೂರ ಆಕಿನ ಮಾಡ್ಯಾಳ. ಎಷ್ಟು ಜಾಕಿಂದ ಮಾಡ್ಯಾಳ ಅಂದ್ರೆ ನಮ್ಮ ಅತ್ತಿ ಕರೆನ. ನಮ್ಮ ಅವ್ವ ಅಲ್ಲಕ್ಕಿ, ನಮ್ಮ ಅವ್ವಕ್ಕಿ, ನಮ್ಮ ಅತ್ತೆ ಅಲ್ಲಕ್ಕಿ ಕರೆನ, ಅಷ್ಟು ಜಾಕಿಂದ ಮಾಡ್ಯಾಳ. ಆಮೇಲೆ ನೀರು, ಬಿಸಿ ಬಿಸಿ ನೀರು ಕುಡಿಬೇಕು. ಬೆಚ್ಚಗೆ ಉಗುರು ಬೆಚ್ಚಗೆ ಇರ್ತಾರ ಅಂತ ನೀರು. ಆಮೇಲೆ ನೀರು ಜಾಸ್ತಿ ಕುಡಿಬಾರ್ದು, ಗಳ 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 ಗಳ. ಅಯ್ಯ, ನಮ್ಮ ಮತ್ತೆ ಕಸ್ಕೊಂಡ ಬಿಡ್ತಿದ್ಲು ಚರ್ಗಿನ. ಆಮೇಲೆ ಚರ್ಗಿ ಕೈಯಾಗ ಕೊಡ್ತಿದ್ದಿಲ್ಲ ಬಿಡು. ಇಷ್ಟೇ, ಎಷ್ಟಂದ್ರೆ 1 ಗ್ಲಾಸ್, ಸಣ್ಣ ಗ್ಲಾಸ್ಲೆ ಅದ್ರಾಗ ನೀರು ಕೊಡೋದು, ಉಗುರು ಬೆಚ್ಚ ನೀರು ಕುಡ್ದಂಗೆ ಹಾಕಿದ್ದಿಲ್ಲ. ನೀರು ಕುಡಿಬೇಕು, ನೀರು ಕುಡಿಬೇಕು, ನೀರು ಕುಡಿಬೇಕು ಅನ್ನಿಸ್ತಿತ್ತು ದೇಹಕ್ಕೆ, ಕೊಡ್ತಿದ್ದಿಲ್ಲ ಜಾಸ್ತಿ. ಎಷ್ಟು ನೀ ನಂಬಂಗಿಲ್ಲ ಪರಕ, ಜಳಕಕ್ಕೆ ನೀರು ತುಂಬಿಟ್ಟಾರ, ಚಲೋ ಬಾವಿ ನೀರು ಸೇದಿ ಕಾಸಿ. ಏನ ಅವು ಆರಿಂದ ಅನ್ನಕೇನ ಅವು ಬಿಸಿ ಇದ್ವು ಅಂತೇಳಿ ವಾಪಸ್ ತಣ್ಣೀರು ಹಾಕಕ್ಕಂತೆ ಬಾವಿ ನೀರು ಸೇದ್ಕೊಂಡ್ಬರ್ತಿದ್ರು ಅವಾಗೆಲ್ಲ. ನೀರು ಸೇದ್ಕೊಂಡ್ಬಂದ್ರಲ್ಲ ಹಾಕ್ಬೇಕಂತೇಳಿ ಆ ನೀರು ಕುಡ್ದೇನು ನೋಡಿ. ನನಗೆ ಅಷ್ಟು, ನನಗೆ ನೀರು ಜಳಕಕ್ಕೆ ಬಚ್ಚಲ್ ಕಟ್ಟಿ ಇಟ್ಟಿದ್ ನೀರು ಅಷ್ಟು ನೀರು ಕುಡಿಬೇಕನ್ನೋ ಆಸೆ ನನಗಂತಲ್ಲ. ಬಸರ ಹೆಣ್ಮಕ್ಳು ಇದ್ದು ಅವು ಬಾಣತನ ಅಡಿ ಹೊತ್ನಾಗ ನೀರು ಹಂಗೆ ಕುಡಿಬೇಕು ಅನಿಸ್ತೈತಿ. ಆಮೇಲೆ ಯಾಕಂದ್ರೆ ಅಷ್ಟು ಬಾಯಾರಿಕೆ ಆಗ್ಬಿಟ್ಟಿರ್ತೈತಿ. ಕೆಲವು ಕಡೆ ಎಲ್ಲ ನೀರು ಜಾಸ್ತಿ ಕೊಡ್ತಾರ, ನೀವೇನು ಕೊಡೋದೇ ಇಲ್ಲ, ನೀರು ಜಾಸ್ತಿ ಕುಡಿಬೇಕು ಬಾಣೆ ತಂದಾಗ ಅಂತಾರ. ನಮ್ಮ ಕಡೆ ನೋಡ್ರಿ, ಉತ್ತರ ಕರ್ನಾಟಕದ ಕಡೆ ನೀರು ಮಾತ್ರ ಜಾಸ್ತಿ ಕೊಡಂಗಿಲ್ಲ. ಯಾಕಂದ್ರೆ ಗಂಡು ಮಕ್ಕಳು ಹುಟ್ಟಿದ್ರೆ ಹೊಟ್ಟೆ ಉಬ್ತೈತಿ, ಸಣ್ಣ ಮಕ್ಕಳಿಗೆ ಹೊಟ್ಟೆಯಾಗ ನೀರು ಜಾಸ್ತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದು ಎಲ್ಲ ಹಿರಿಯರು ಮಾಡಿದ್ದು ಯಾವುದು ಸುಳ್ಳಲ್ಲ. ನೀರು ಮಾತ್ರ ಜಾಸ್ತಿ ಕೊಡ್ತಿದ್ದಿಲ್ಲ. ಒಂದು ಅವಾಗ ಕುಡಿಬೋದು, ಆದರೆ ಸ್ವಲ್ಪ ಇಷ್ಟಿಷ್ಟೇ ಭಾಳಲ್ಲ. ಹಂಗೆ ಹೇಳ್ತಾ ಹೋದ್ರೆ ಭಾಳ ಅದಾವ ಪೈಕಿನ ಪರಕ. ಆಮೇಲೆ ಬೆಳಗ್ಗೆ ಸುಡು ಸುಡು ನೀರು ಜಾಕ ಮಾಡಿಸಿಂದ ಇದು ಹೊರಸು, ದಾರದ್ಲೆ ಹೆಣದಿದ್ದು ಹೊರಸು ಬರ್ತಿತ್ತು. ಈಗ ಐತೆ ಎಲ್ಲ ಗೊತ್ತಿಲ್ಲ. ಹೊರಸಿನ ಬಿಡ್ದಾಗ ಏನು ಮಾಡ್ತಾರ, ಒಂದು ದೊಡ್ಡ ಕಬ್ಬಣ ಬುಟ್ಟಿ ಒಳಗೆ ಒಲ್ಯಾನ್ ಕಿಚ್ಚಿ ಹಿರಿತಿದ್ರು ಅವಾಗೆಲ್ಲ. ಈಗೆಲ್ಲ ಎಲ್ಲಿ ಗ್ಯಾಸ್ ಹಚ್ಕೊಂಡು ಕುಂದಿರ್ತಾವ ಇವು ಮಂಗನಂತವು. ನಮಗೆಲ್ಲ ಒಲಿ ಇತ್ತವ. ಈ ಒಲ್ಯಾನ್ ಕಿಚ್ಚಿ ಹಿರಿದು ಹಾಕಿ ಕಬ್ಬಣ ಬುಟ್ಟ್ಯಾಗ ಅದಕ್ಕೊಂದಿಷ್ಟು ಬೇವಿನ ತಪ್ಪಲ ಒಗಿತಿದ್ರು. ಬೇವಿನ ತಪ್ಪಲ ಒಗದು ಅದನ್ನ ಏನು ಮಾಡಿಬಿಡ್ತಿದ್ರು, ನಮ್ಮ ಅತ್ತೆಯರ ಅವುಗಳ ಇರ್ತಿದ್ರಲ್ಲ, ಹಾಗಾಗಿ ಬರೆ ಮೇಲೆ ಮಕ್ಕೊಂತಿದ್ವಿ. ಬರೆ ಮೇಲೆ ಹಿಂಗೆ ಅಂಗಾತ್ ಮಕ್ಕೊಂಡಾಗ ಒಂದು ಬಿಳೆ ವಸ್ತ್ರ ಹೊಸ್ತಿದ್ರು ಮೈ ಮ್ಯಾಗ ಕುತ್ತಿಗೆ ಬಿಟ್ಟು. ಬೆನ್ನಾಗ ಏನು ಇರ್ತಿದ್ದಿಲ್ಲ, ಬರೆ ಮೇಲೇನೆ ಇರ್ತಿದ್ವಿ. ಸೊ ಹಂಗಾಗಿ ಏನಕ್ಕಿತ್ತಂದ್ರೆ ಪರಕ, ಆ ಹೊರಸಿನ ಬುಡ್ದಾಗ ಕಬ್ಬಣ ಬುಟ್ಟಿ ಇಡೋರಲ್ಲ, ಅದ್ರದ್ದು ಬಿಸಿ ಹೊಗಿ ಜಳ ಪೂರ ಮೈಯೆಲ್ಲ ಕಾಸ್ಕೋಬೇಕು. ಪೂರ ಬೆವ್ರು ಇಳಿತಿರ್ತಿತ್ತು ತಟ 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 ತಟ. ಬೆನ್ನೆಲ್ಲ ಕಾಸ್ಕೊಂಡೆ ಕಾಲು ಕಡೆ ಇಡ್ತಿದ್ರು, ಕಾಲೆಲ್ಲ ಕಾಸ್ಕೊಂಡೆ ಮತ್ತೆ ತಲೆ ಅಂದ್ರೆ ತಲೆಗೆ ದಿನ ನೀರು ಹಾಕಿದ ದಿನ ಅಂತ ನಾನು ತಲೆಗೆ ನೀರು ಹಾಕಿರ್ತಿದ್ರಲ್ಲ ಒಂದು 5 ದಿನದ ಮಟ್ಟ ಸುಡು. ಹಂಗಾಗಿ ತಲೆ ಕಾಸ್ಕೋಬೇಕು, ಕಿವಿ ಕಾಸ್ಕೋಬೇಕು, ಕಣ್ಣು ಕಾಸ್ಕೋಬೇಕು. ಮತ್ತೇನು ಮಾಡೋರು, ವಾಪಸ್ ದಬ್ ಮಕ್ಕೊಂತಿದ್ವಿ. ಅವಾಗ ಬೆನ್ನ ಮ್ಯಾಗ ಹೊಚ್ಚಿತಿದ್ರು ಬಿಳೆ ಅರಿವಿನ. ಅಲ್ಯಾರು ಗಂಡಸರು ಇರ್ತಿದ್ದಿಲ್ಲ. ಅವಾಗ ಮೈಯೆಲ್ಲ ಕಾಸ್ಕೋಬೇಕು ಚಂದಾಗಿ. ತಟ ನೀರು ತಟ್ಟಿಕ್ತಿತ್ತು. ಜಳ ಒಂದು ಹೆಚ್ಚಾಗಿ ಜೂನ್ ತಿಂಗಳದಾಗ ಡೆಲಿವರಿಗಳು ಆಗೋದೆಲ್ಲ ಜಾಸ್ತಿ ಹೌದಿಲ್ಲ. ಅವಾಗ ಜೂನ್ ಅಂತೆ ನಾನು ನೋಡ. ಈ ತಿಂಗಳಾಗ ಡೆಲಿವರಿ ಆತಂದ್ರೆ ಬ್ಯಾಸಿಗಿತ್ತಂದ್ರೆ ಏನು ಹೇಳಿ ಪರಕ, ಜಳ ಸುರಿತಿರ್ತಿತ್ತು. ಅದ್ರಾಗ ಕಾಸುಗಳಾಕ ಬೇಕು ಹೌದಿಲ್ಲ. ಜಗ್ಗ ನೀರು ತೊಟ್ಟಿಕ್ತಿತ್ತು. ತೊಟ್ಟಿಕ್ಕಿ ಪೂರ ಹಿಂಗೆ ಎಲ್ಲ ಹಿಂಗೆ ಮತ್ತು ಮೈ ಹೊಟ್ಟಿಗೆ ಜಾಸ್ತಿ ಇಡ್ತಿದ್ರು. ಆಮೇಲೆ ಡೆಲಿವರಿ ಆದಾಗ ಜಾಸ್ತಿ ಬಿಗಿತ್ನಂಗೆ ಹೊಟ್ಟಿಗೆ ಅರ್ಬಿ ಕಟ್ಕೊಂತಿದ್ಲು ನಮ್ಮಮ್ಮ ಅಂದ್ರೆ ನಮ್ಮ ಅತ್ತಿ. ಬಿಗಿತ್ನಂಗೆ ಹೊಟ್ಟಿಗೆ ಅರ್ಬಿ ಕಟ್ಕೊ ಅನ್ನೋದು. ಯಾಕಂದ್ರೆ ಹೊಟ್ಟ್ಯಾಗ 9 ತಿಂಗಳ ಮಟನೂ ಹಡಿ ಮಟನೂ ಏನಂದ್ರೆ ಈ ಒಂದು ಹೊಲಸು ಕುತ್ಕೊಂಡಿರ್ತಿತ್ತು, ಕೂಸಿರ್ತಿತ್ತಲ್ಲ, ಹಡದಿಂದ ಹೊಲಸು ಹೋಗಿರ್ತಿದ್ದಿಲ್ಲ. ಅದು ಹೋಗ್ಬೇಕು. ಮತ್ತು ಈಗ ಮೈ ಮೇ ಮುಟ್ಟಕ್ಕಾರಲ್ಲ ಹಡದಿಂದ, ಮತ್ತು ಒಂದು 5-6 ದಿನದ ಮಟ ಮೈ ಮೇ ಆರಾಗತ್ತೆ ಹೋಗ್ತಿರ್ತೈತಿ. ಅವಾಗ ಏನು ಮಾಡಬೇಕು, ಹೊಟ್ಟಿಗೆ ಬಿಗಿತ್ನಂಗೆ ಅರ್ಬಿ ಕಟ್ಕೋಬೇಕು. ಅದನ್ನೇ ಹೇಳಕ್ಕೆ ನಮ್ಮ ಅತ್ತಿ ಬಿಗದ್ ಕಟ್ಟೋರು ಬಿಡು. ಮತ್ತು ಅದು ಎಷ್ಟು ಹೊಲಸು ಹೊಕ್ಕಿತ್ತಲ್ಲ ಅಷ್ಟು ಬೊಜ್ಜು ಇರ್ತಿದ್ದಿಲ್ಲ ಹೊಟ್ಟೆ ಒಳಗೆ ಹೋಗಿತ್ತು, ಆರಾಮಕ್ಕಿತ್ತು. ಬಿಗಿತ್ನಂಗೆ ಅರ್ಬಿ ಕಟ್ಕೋಬೇಕು. ಇನ್ನೇನು ಹೇಳವ ನಾನು ನಿನಗೆ, ನನಗೂ ಭಾಳ ದಿನ ಆತಲ್ಲ ನೆನಪು ಹಾರ್ದಂಗೆ ಆಗ್ಬಿಟ್ಟೈತಿ. ನನ್ನ ಮಗಳು ಬಾಣೆತನ ಮಾಡ್ಬೇಕಂದ್ರೆ ಆಯ್ತು ಓಡೋಗಿ ಲಗ್ನ ಆದ್ಲ, ಬಾಣೆತನೂ ಮಾಡಲಿಲ್ಲ. ಇಷ್ಟೆಲ್ಲ ಐತೇನ ಶಾಂತಕ್ಕ?
ಅಯ್ಯೋ ದೇವ್ರಿ, ಇಷ್ಟೆಲ್ಲ ಯಾರು ಮಾಡ್ತಾರ ಶಾಂತಕ್ಕ ನನಗೆ? ಪಾಪ ನಿನ್ನ ಕೆಲಸ ಬಿಟ್ಟು ನೀ ಮಾಡಕತ್ತೇನ? ಅದಕ್ಕವ ತಾಯಿ ಇರ್ಬೇಕಂತ ಹೇಳೋದು. ಆಗೋ ವಯಸ್ಸಕ್ಕೆ ನನಗಾಗಿದ್ರೆ ನಮ್ಮವನು ಇರ್ತಿದ್ಲು. ಈ ವಯಸ್ಸಕ್ಕೆ ನನಗೆ ಆಗ್ತಾ ಐತಿ. ಈ ವಯಸ್ಸಕ್ಕೆ ನನಗೆ ಯಾರದಾರ ನೋಡ್ಕೊಳಕ? ಹುಚ್ಚಿ ನಾನಿಲ್ಲನ ಯಾವ ಸುಮ್ಮನೆ ಗೆಳತ್ಯಾರ ಅಂದ್ರೆ ಬರೀ ಸುಖ ಕಷ್ಟ ಕಷ್ಟಕ್ಕೂ ಆಗ್ಬೇಕಲೆ. ನಾ ಅದೇನಿ, ನೀ ತಲೆ ಕೆಡಿಸ್ಕೋಬೇಡ. ನಾನು ಆಗ ಹೇಳ್ಬೇಕಂದ್ರೆ ಮಕ್ಕಳಕ್ಕಷ್ಟ ಇಲ್ಲಿ ಬರ್ತೇನೆ, ನಿಮ್ಮ ಮನ್ಯಾಗ ಇರ್ತೇನೆ, ನೀ ತಲೆ ಕೆಡಿಸ್ಕೋಬೇಡ, ಸುಮ್ಮನೆ ಇರು ನೀ. ಅಕ್ಕ ಇಷ್ಟೆಲ್ಲ ಐತ್ಯಾ? ಮತ್ತು ನನ್ನ ಮಗಳು ಹಾಡ್ದಾಗ ಇಷ್ಟೆಲ್ಲ ಮಾಡಲಿಲ್ಲವ ಯಾರು? ನೀನು ಜಗಳ ಮಾಡಿ ನಂಗೆ ಕೊಟ್ಟು ಮಾತಾಡ್ತಿದ್ದಿಲ್ಲ, ಯಾರು ಮಾಡ್ಬೇಕು ನಂದು? ಹೌದವ ತಂಗಿ, ನನ್ನ ತಪ್ಪಾತವ, ಇರಲಿ ಬಿಡಕ್ಕ. ಆಮೇಲೆ ಇನ್ನೂ ಏನೇನು ಸುಮಾರು. ಆಮೇಲೆ ತುಪ್ಪ ಹಾಕ್ಕೊಂಡು ಚೊಲತ್ತಂಗೆ ಕೊಬ್ಬರಿ ಖಾರ ತಿನ್ಬೇಕು. ಕೊಬ್ಬರಿ ಖಾರ ಅಂದ್ರೆ ಏನು ದೊಡ್ಡ ವಿಚಾರ ಅಲ್ಲ. ಕೊಬ್ಬರಿ ತುರಿದು ಅದ್ರೊಳಗೆ ಉತ್ತತ್ತಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಆಮ್ಯಾಗ ಕೇರ್ ಬೀಜ, ಏಲಕ್ಕಿ ಜಜ್ಜಿ ಹಾಕಿರ್ತಾರ. ಅಳವಿನ ತುಪ್ಪದಾಗ ಹುರಿದು ಹಾಕ್ತಾರ. ಅಂಟು ಮರದಂಟು ಅಂತ ಬರ್ತೈತಲ್ಲ, ಅಂಟು ಅದನ್ನು ಬಿಸಿ ಮಾಡಿ ತುಪ್ಪದಾಗ ಹುರಿದು ಹಾಕ್ತಾರ. ಇವೆಲ್ಲ ಸೇರಿದ್ರೆ ಕೊಬ್ಬರಿ ಖಾರ. ಇಷ್ಟೇ, ಭಾಳ ದೊಡ್ಡ ವಿಚಾರ ಏನಿಲ್ಲ ಇದ್ರಾಗ. ತುಪ್ಪ ಹಾಕಿ ಕೆಲವರು ಉಂಡೆ ಕಟ್ತಾರ, ಕೆಲವರು ಉದುರಾಗಿ ಪುಡಿ ಹಂಗೆ ಇಟ್ಕೋತಾರ. ಉಂಡೆ ಕಟ್ಟಿದ್ರೆ ರುಚಿ, ಒಂದೊಂದು ಉಂಡೆ ಹಿಡ್ಕೊಂಡು ತಿಂದ್ಬಿಡ್ಬೋದು. ಆಮ್ಯಾಗ ಬಿಸಿ ಬಿಸಿ ಬೆಲ್ಲ ಹಾಕಿ ತುಪ್ಪ ಹಾಕಿ ಆಳ್ವಿ ಮಾಡ್ಕೊಂಡು ಕುಡಿಬೇಕು. ಆಳ್ವಿ ಕುಡಿದ್ರೆ ಭಾರಿ ಶಕ್ತಿ, ನಡಕ್ಕ ಗಟ್ಟಕತಿ. ಕೂಸು ಹಡ್ದವ್ರು ಆಳ್ವಿ ಕುಡಿಲೇಬೇಕು. ಆ ಕೊಬ್ಬರಿ ಖಾರ ತಿನ್ಬೇಕು, ಭಾಳ ಗಟ್ಟಿ. ಇವೆಲ್ಲ ತಾಕತ್ತು ಅಂದ್ರೆ ಮನುಷ್ಯ ಕಸುವಾಗಿ ಇರ್ತಾನೆ. ಗೋಧಿ ಕೂಳು ಜಾಸ್ತಿ ಕೊಡ್ತಾರೆ ಒಂಚೂರು. ಗೋಧಿ ಐಟಮ್, ಉಪ್ಪಿಟ್ಟು, ಚಪಾತಿ, ಆಮೇಲೆ ಗೋಧಿ ಶಿರಾ, ಇದಕ್ಕೆ ಸಜ್ಜಕ, ಆಮೇಲೆ ಏನದ ಏನಪ್ಪ ಅದು ಬಿಸಿ ಬಿಸಿ ಕರೆ ಚಾ. ಕೆಲವ್ರು ಹಾಲು ಹಾಕಿದ್ದು ಕುಡಿತಾರೆ, ನಮಗೆಲ್ಲ ಎಲ್ಲಿ ನಾವು ಕರೆ ಚಾನ ಕುಡಿತಿದ್ದೆ ಜಾಸ್ತಿ ಇಷ್ಟಪಟ್ಟು ಹಂಗೆ. ಆಮೇಲೆ ಬೆಚ್ಚ ಕಿವಿ ಕಟ್ಕೋಬೇಕು. ಪ್ಯಾನ್ ಗಾಳಿ ಕುಂದ್ರಬಾರ್ದು. ಬಾಣ್ತ್ಯಾರ ಹಡದು ಗುಟ್ಲೆ ಒಂದು ತಿಂಗಳು ಒಟ್ಟ ಕುಂದ್ರಬೇಡ್ರಿ ಪ್ಯಾನ್ ಗಾಳಿಗೆ. ಆಮೇಲೆ ಬೇಕಾದ್ರೆ ಕುಂದ್ರಿ. ಯಾಕೆ ಒಂದು ತಿಂಗಳ ಮುಂಚೆ ಕುಂದ್ರಬಾರ್ದು ಪ್ಯಾನ್ ಗಾಳಿಗೆ ಅಂದರೆ ಈ ತಲೆ ಮ್ಯಾಗ ಉರಿ ಪ್ಯಾನ್ ಒತ್ತಟ್ಟಿಗೆ ಹೋಗಲಿ, ಬಾಜು ಹಚ್ಕೋತಾರೆ ನೋಡಿ ಪ್ಯಾನ್, ಅಂಥ ಪ್ಯಾನಿಗೆ ಅಂತೂ ಕುಂದಿರ್ಲೇಬಾರ್ದು. ಯಾಕೆ ಹೇಳು? ಅದೇನು ಗಾಳಿ ಕಿವಿ ಒಳಗೆ ಮೂಗು ಒಳಗೆ ನಮಗೆ ಸೇರ್ಕೊಂತೈತಲ್ಲ, ನಮ್ಮ ರಂಧ್ರಗಳ ಮೂಲಕ ನಮ್ಮ ಮೈ ಉಬ್ಬತೈತೆ ಅಂತ. ಅದಕ್ಕೆ ಗಾಳಿ ಜಾಸ್ತಿ ತೊಗೋಬಾರ್ದು ಬಾಣ್ತ್ಯಾರ ಅಂತಾರೆ. ಆಮೇಲೆ ಕೂಸಿಗೆ ಉಸಿರಾಡಕ್ಕೆ ತೊಂದರೆ ಆಕತಿ. ಹಾಗಾಗಿ ಯಾರು ಪ್ಯಾನ್ ಹಚ್ಚಿ ಎದಿ ಮ್ಯಾಗ ಇಡೋದಿಲ್ಲ, ಹಂಗೆ ಮಖಕ್ಕೆ ಇಡೋದಿಲ್ಲ. ಒಂಚೂರು ಪಾಯಿಂಟ್ ಇಟ್ಕೊಂಡು ಬೇಕಾದ್ರೆ ತಲೆ ಮ್ಯಾಗ ತಿರುವುದಿದ್ರೆ ಇಟ್ಕೋಬೋದು. ನಾವೆಲ್ಲ ಅವಾಗ ಹೆಂಗೆ ಮಾಡ್ತಿದ್ವಿ, ಜಳ ಬಾಳಕ್ಕಿತ್ತಲ್ಲ ನನಗೂ, ಒಳ್ಳೆ ಬ್ಯಾಸ್ಗ್ಯಾಗ ಹಡ್ದಿದ್ದೆ. ಹಾಗಾಗಿ ಒಂಚೂರು ಹಿಂಗೆ ಕೈಲೇನ ಬೀಸ್ಕೊಳ್ಳೋದು, ಬೀಸಣಿಕೆ ತೊಗೊಂಡು ಕೂಸಿಗೆ ಒಂಚೂರು ಮಖಕ್ಕೆ ಮಖಕ್ಕೆ ಕೈ ಅಡ್ಡ ಹಿಡಿತಿದ್ದೆ. ಪಾಪ ಜಳ ಹಾಕಿತ್ತಲ್ಲ, ಕಾಲಿಗೆ ಅಷ್ಟೇ ಒಂಚೂರು ಬೆವರು ಹೊಡೆದಲ್ಲೇ ಬಿಸಿ ಬಿಸಿ ನೀರು ಅರ್ಬಿ ಅದರೊಳಗೆ ಎದ್ದೆದ್ದು ಮುಕುಳಿ ಅದ್ರದ್ದು ಪಾಪ ಕಾಲು ಅದು ಇದು ಸಣ್ಣ ಕೂಸಲ್ಲ, ನನ್ನ ದೊಡ್ಡ ಹುಡುಗ ಬನ್ನಿ ಕಟ್ಟ ಎಲ್ಲ ಒರೆಸಿರ್ತಿದ್ವಿ. ಒರೆಸಿ ಕಾಡಿಗೆ ಹಚ್ಚಿ ರೆಡಿ ಮಾಡೋದು ಒಂದೇ ನನ್ನ ದೊಡ್ಡ ಸಡಗರ. ಅದನ್ನು ಮಾಡಿರ್ತಿದ್ದೆ. ಭಾಳ ಅಂದ್ರೆ ಭಾಳ ಅದೊಂದು ಒಳ್ಳೆಯ ಒಂದು ಅನುಭವ ಅದು. ನೀ ಯಾವುದಕ್ಕೂ ಹೆದರ್ಕೋಬೇಡ, ನಾ ಅದೀನಿ, ತಲೆ ಕೆಡಿಸ್ಕೋಬೇಡ. ಇನ್ನೂ ಭಾಳ ಅದಾವ, ನನಗೆ ಮರ್ತತಿ. ಯಾವ್ದಾರ ಬಿಟ್ಟಿದ್ರೆ ಮತ್ತೆ ನೆನಪಾದಾಗ ಹೇಳ್ತೇನೆ.